ಮೌನಿಕಾ ಮತ್ತು ರವೀಂದ್ರ ಇದು ದುರಂತ ಪ್ರೇಮ ಕಥೆಯಲ್ಲ. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾಗಿ ಪೀಸ್ ಆದ ಲವ್ ಸ್ಟೋರಿ. 35 ವರ್ಷದ ರವೀಂದ್ರ ನೌಕಾಪಡೆಯ ಉದ್ಯೋಗಿ. ಈಗಾಗಲೇ ಮದುವೆ ಕೂಡ ಆಗಿತ್ತು. ಆದರೆ ಮೌನಿಕಾ, ಲವ್ ಯು ಮೌನಿಕಾ, ಬೇಬಿ ಮಾ ಮೌನಿಕಾ ಅಂತ ಸುತ್ತಾಡುತ್ತಿದ್ದ ರವೀಂದ್ರ ಮತ್ತು ಮೌನಿಕಾ ಪರಿಚಯವಾಗಿದ್ದು ಒಂದು ಡೇಟಿಂಗ್ ಆ್ಯಪ್ನಲ್ಲಿ. ಡೇಟಿಂಗ್ ಪ್ರೀತಿಯಲ್ಲೇ ಇರೋದು ಒಂದು ಅದ್ಭುತ ಟ್ವಿಸ್ಟ್. ರವೀಂದ್ರ, ಮೌನಿಕಾ ಇಬ್ಬರು ಗುಟ್ಟಾಗಿ ಪಾರ್ಕ್, ಸಿನಿಮಾ, ಮಾಲ್ ಕೂಡ ಸುತ್ತಾಡಿದ್ದಾರೆ. ರವೀಂದ್ರ ತನ್ನ ಪತ್ನಿ ಊರಿಗೆ ತೆರಳಿದಾಗ ಮೌನಿಕಾಳಿಗೆ ಕರೆ ಮಾಡಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲ, ಬಾ ಎಂದಿದ್ದಾನೆ. ಮೌನಿಕಾ ಬಂದ ಮೇಲೆ ಇಬ್ಬರ ಮಧ್ಯ ಜಗಳ ಆಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ರವೀಂದ್ರ ಚಾಕುವಿನಿಂದ ಇರಿದು ಮೌನಿಕಾಳನ್ನು ಕೊಂದಿದ್ದಾನೆ. ಮೌನಿಕಾ ಕೊಲೆಯಾದ ಮೇಲೆ ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ರೆಫ್ರಿಜರೇಟರ್ನಲ್ಲಿ ಇಟ್ಟಿದ್ದಾನೆ. ಆನಂತರ ಆಕೆಯ ತಲೆಯನ್ನು ಸುಟ್ಟು ಹಾಕಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಪೊಲೀಸರ ಬಳಿ ತೆರಳಿ ಶರಣಾಗಿದ್ದಾನೆ. ವಿಶಾಖಪಟ್ಟಣ ನಗರದ ಗುಜುವಾಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದೊಂದು ಕ್ಷಣಿಕ ಕೋಪದ ಪರಿಣಾಮವಲ್ಲ, ಪೂರ್ವ ನಿಯೋಜಿತ ಹತ್ಯೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಣದ ಲಾಲಸೆ, ಅಕ್ರಮ ಸಂಬಂಧ ಮತ್ತು ಬೆದರಿಕೆ ಇವೆಲ್ಲ ಸೇರಿ ಒಂದು ಜೀವವನ್ನು ತೆಗೆದಿದೆ. ಇಬ್ಬರಲ್ಲೂ ಯಾರೂ ಸರಿದಾರಿಯನ್ನು ಆಯ್ಕೆ ಮಾಡಲಿಲ್ಲ. ಮೌನಿಕಾ ಹಣಕ್ಕಾಗಿ ಬೆದರಿಕೆ ಹಾಕಿದ್ಲು ಎಂದು ರವೀಂದ್ರ ಹೇಳಿದ್ದಾನೆ. ತನ್ನ ಅಕ್ರಮ ಸಂಬಂಧವನ್ನು ಮುಚ್ಚಿ ಹಾಕಲು ಕ್ರೂರ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ.